ಓಕೆ, ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ನಾವು ಧ್ಯಾನಿಸುವಂತಹ ವಾಕ್ಯವು 1 ಪೇತ್ರ 5ನೇ ಅಧ್ಯಾಯವು ವಚನ 7. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಆಮೆನ್, ಹಲ್ಲೆಲೂಯಾ. ಒಂದು ಪ್ರಾರ್ಥನೆ ಮಾಡೋಣ ನಾವು. ಪ್ರೀತಿಯುಳ್ಳ ಕರ್ತನೆ, ನಿನಗೆ ಸ್ತೋತ್ರವಾಗಲಿ, ನಿನ್ನ ನಾಮಕ್ಕೆ ಮಹಿಮೆಯಾಗಲಿ. ಈ ವಾಕ್ಯ ಮುಖಾಂತರವಾಗ ಸ್ವಾಮಿ ನೀನು ಮಾತನಾಡಬೇಕು. ಕುಗ್ಗಿ ಹೋಗಿರುವ, ಸಮಾಧಾನ ಇಲ್ಲದಿರುವಂಥ ಒಬ್ಬೊಬ್ಬರನ್ನು ಸ್ವಾಮಿ ನೀನು ಮಾತನಾಡು. ಚಿಂತೆ ಒಳಗಿರುವಂಥ ಒಬ್ಬೊಬ್ಬರನ್ನು ಸ್ವಾಮಿ ಚಿಂತೆಯನ್ನು ಬಿಟ್ಟು ಕರ್ತನೆ ನಿನ್ನ ಮೇಲೆ ಭರವಸೆ ಇಡುವಂತೆ ಅಪ್ಪ ಅವ್ರನ್ನು ಧೈರ್ಯಪಡಿಸಿ. ನಿನ್ನ ನಾಮ ಮಹಿಮೆಯಾಗಲಿ ಯೇಸುವಿನ ನಾಮದಲ್ಲಿ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನವಾದ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ 7ನೇ ವಾಕ್ಯವು ಹೇಳುತ್ತಾ ಇದೆ, ನಿಮ್ಮ ಚಿಂತೆಗಳೆಲ್ಲ ಆತನ ಮೇಲೆ ಹಾಕಿ, ಆತನು ನಿಮಗೋಸ್ಕರ ಚಿಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ನೋಡ್ರಿ, ನಾವ್ ಎಲ್ಲಿಗೆ ಹೋದ್ರು ಕೂಡ ಸರಿ, ನಾವ್ ಎಲ್ಲಿಗೆ ಹೋದ್ರು ಕೂಡ ನಮ್ಮ ಚಿಂತೆ ಕೇಳುವವರು ಒಬ್ರು ಇಲ್ಲ. ನಾವು ಹೋದ್ರೆ ಅವ್ರ ಕಥೆನೇ ಕೇಳಬೇಕು, ಅಥವಾ ನಾವ್ ಏನೇ ಹೇಳಿದ್ರು ಕೂಡ ನಮ್ಗೆ ಚಿಂತೆ ಅಧಿಕವಾಗುತ್ತೆ, ಅದು ಹೊರತು ಕಡಿಮೆ ಆಗೋಲ್ಲ ರೀ. ಅದರಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ, ನಿಮ್ಮ ಚಿಂತೆಗಳೆಲ್ಲ ಆತನ ಮೇಲೆ ಹಾಕಿ. ಅಂದ್ರೆ ಯೇಸು ಕ್ರಿಸ್ತನ ಮೇಲೆ ಹಾಕಿ, ಆತನು ನಿಮಗೋಸ್ಕರ ಚಿಂತೆ ಮಾಡುತ್ತಾನೆ. ನೋಡಿ, ಈ ಲೋಕದಲ್ಲಿ ಒಬ್ಬರು ಚಿಂತೆ ಮಾಡುವವರು ಅಥವಾ ನಮ್ಮನ್ನು ವಿಚಾರಿಸುವವರು ಒಬ್ರು ಇದ್ದಾರೆ ಅಂದ್ರೆ ನಿಜವಾಗಲೂ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಒಬ್ಬನು ಬಿಟ್ಟರೆ ಬೇರೆ ಯಾರು ಇಲ್ಲ ರೀ. ಹಲ್ಲೆಲೂಯಾ. ಯಾಕಂದ್ರೆ ಆತನೇ ನಮಗಾಗಿ ಪರಲೋಕವನ್ನು ಬಿಟ್ಟು ಇಳಿದು ಬಂದವನು. ನಮ್ಮ ಮೇಲೆ ಎಷ್ಟೇ ಒಂದು ಪ್ರೀತಿಯನ್ನು ಇಟ್ಟು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟವನು, ನಮಗಾಗಿ ಜಜ್ಜಲ್ಪಟ್ಟವನು, ಒಡೆಯಲ್ಪಟ್ಟವನು. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ಇಬ್ರಿಯರು 2:18 ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರೋದ್ರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಒಂದು ಕಡೆ ನಮ್ಮ ಚಿಂತೆಗಳು ಆತನ ಮೇಲೆ ಹಾಕಬೇಕು. ಎರಡನೇದಾಗಿ ನಮ್ಗ ಆತನ ಏನು ಮಾಡುತ್ತಾನೆ? ನಮಗೋಸ್ಕರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಂಗಂದ್ರೆ ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿದಾನೆ. ಆದುದರಿಂದ ಕಷ್ಟಪಡುವವರೆಗೂ, ಕಣ್ಣೀರಲ್ಲಿರುವವರೆಗೂ, ರೋಗದಲ್ಲಿರುವವರೆಗೂ, ಚಿಂತೆಯಲ್ಲಿರುವವರೆಗೂ, ಸಮಾಧಾನ ಇಲ್ಲದಿರುವವರೆಗೂ ಆತನು ಸಮಾಧಾನ ಕೊಡೋದಕ್ಕೂ ನಮ್ಮನ್ನು ರಚಿಸೋದಕ್ಕೂ ಆತನು ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದುದರಿಂದ ಒಂದು ನಾವೇನ್ ಮಾಡ್ಬೇಕಂದ್ರೆ, ಮೊದಲನೇದಾಗಿ ನಮ್ಮ ಚಿಂತೆಗಳನ್ನೆಲ್ಲ ಆತನ ಮೇಲೆ ಹಾಕಬೇಕು. ನಾವು ಆತನ ಮೇಲೆ ಹಾಕಿ ನಾವು ಪರವಶದಿಂದ ಇರಬೇಕ್ರಿ. ಆಗ ಆತನು ನಮಗಾಗಿ ಕಾರ್ಯವನ್ನು ಮಾಡುತ್ತಾನೆ. ಆತ ನಮಗಾಗಿ ಚಿಂತೆ ಮಾಡುತ್ತಾನ್ರಿ. ಈ ಲೋಕದಲ್ಲಿ ನಮಗಾಗಿ ಚಿಂತೆ ಮಾಡೋರು ಒಬ್ರು ಇಲ್ಲ ರೀ. ಯಾಕಂದ್ರೆ ನಮ್ಮಲ್ಲಿ ಇರುವವರೆಗೂ ಒಂದು ವೇಳೆ ನಮಗಾಗಿ ಮಾತನಾಡುವವರು ಇರ್ತಾರೆ, ಆದ್ರೆ ನಮ್ಮ ಹತ್ರ ಏನಿಲ್ಲದಿರುವಾಗ ನಮಗಾಗಿ ಚಿಂತೆ ಪಡುವವರು ಒಬ್ರು ಇರೋದಿಲ್ಲ. ಯಾಕೆ? ನಮ್ಮ ಮಕ್ಕಳು ಕೂಡ ಚಿಂತೆ ಮಾಡೋದಿಲ್ಲ, ನಮ್ಮ ಯಜಮಾನರು ಚಿಂತೆ ಮಾಡೋದಿಲ್ಲ, ಅಥವಾ ನಮ್ಮ ಗಂಡನು, ನಮ್ಮ ಹೆಂಡತಿ, ಯಾರೇ ಆಗಲಿ, ನಮ್ಮ ಸಂಬಂಧಿ, ಫ್ರೆಂಡ್ಶಿಪ್ ಕೂಡ ಆಗಿಲ್ರಿ, ಯಾರು ನಮಗಾಗಿ ಚಿಂತೆ ಮಾಡೋರು ಇಲ್ಲ. ಆದರೆ ಒಬ್ಬೊಬ್ರು ಇದಾರಂದ್ರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಒಬ್ಬನೇ. ಹಲ್ಲೆಲೂಯಾ. ಯಾಕಂದ್ರೆ ಆತನ ಹೇಳ್ತಾ ಇದ್ದಾನಲ್ಲ, ನಿಮ್ಮ ಚಿಂತೆಗಳೆಲ್ಲ ಆತನ ಮೇಲೆ ಹಾಕಿ, ಆತನು ನಿಮಗಾಗಿ, ಅವ್ರಿಗಾಗಿ, ನಮಗಾಗಿ ಚಿಂತೆ ಮಾಡುತ್ತಾನೆ. ಆದುದರಿಂದ ನಾವು ನಮ್ಮ ಚಿಂತೆ ಹಾಕಿ ನಾವು ಭಯ ಇಲ್ಲದೆ ಪರವಶವಾಗಿ ಸಮಾಧಾನವಾಗಿ ಇರಬೇಕು. ಆಗ ನಮಗಾಗಿ ಆತನು ಚಿಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ಹೀಗೆ ನಾವು ಇದ್ರೆ ಖಂಡಿತವಾಗಿ ಕರ್ತ ನಮಗೆ ಸಹಾಯ ಮಾಡುತ್ತಾನೆ. ಆತನ ಕೃಪೆಯು ನಿಮ್ಮೊಂದಿಗೆ ಎಲ್ಲರೊಂದಿಗೆ ಇರಲಿ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಕರ್ತನೇ, ನಿನಗೆ ಸ್ತೋತ್ರ. ಈ ವಾಕ್ಯವನ್ನು ಕೇಳುತ್ತಿರುವಂತಹ ಒಬ್ಬೊಬ್ಬರ ಮೇಲೆ ನಿನ್ನ ಹಸ್ತವು, ನಿನ್ನ ಕೃಪೆ ಇರಲಿ. ಅವರು ಕೂಡ ಚಿಂತೆಯಿಂದ ಸ್ವಾಮಿ ದೂರ ಪಡಿಸು, ಸಮಾಧಾನ ಅನುಗ್ರಹಿಸು. ನಿನ್ನ ಕೃಪೆ ಇರಲಿ ಯೇಸು ನಾಮದಲ್ಲಿ ತಂದೆಯೇ, ಆಮೆನ್.